ನಮಸ್ಕಾರ. ಧಾರ್ಮಿಕ ಮತ್ತು ಪೌರಾಣಿಕ ಕಥೆಗಳು ಈ ಚಾನಲಿಗೆ ನಿಮಗೆ ಸ್ವಾಗತ. ನಾನು ನಿಮಗೆ ಇವತ್ತು ಮನಸ್ಸಿಗೆ ಶಾಂತಿ ಹೇಗೆ ಸಿಗುತ್ತದೆ, ಜೀವನವನ್ನು ಬದಲಾಯಿಸುವ ಸರಳ ಮಾರ್ಗಗಳು ಇದರ ಬಗ್ಗೆ ಹೇಳುತ್ತೇನೆ. ಈ ವಿಷಯ ಪ್ರತಿಯೊಬ್ಬರ ಜೀವನಕ್ಕೂ ತುಂಬ ಮುಖ್ಯವಾದದ್ದು. ಅದು ಮನಸ್ಸಿಗೆ ಶಾಂತಿ ಹೇಗೆ ಸಿಗುತ್ತದೆ. ಇಂದಿನ ಜಗತ್ತಿನಲ್ಲಿ ಹಣ, ಮನೆ, ಕಾರು, ಉದ್ಯೋಗ, ಹೆಸರು ಎಲ್ಲವೂ ಇದ್ದರೂ ಅನೇಕ ಜನರು ಮನಸ್ಸಿನ ಶಾಂತಿಯನ್ನು ಕಳೆದುಕೊಂಡಿದ್ದಾರೆ. ಕೆಲವರು ರಾತ್ರಿ ನಿದ್ದೆಯೇ ಮಾಡಲಾಗದೆ ಚಿಂತೆಯನ್ನು ಮಾಡುತ್ತಾರೆ. ಇನ್ನು ಕೆಲವರು ಭವಿಷ್ಯದ ಭಯದಲ್ಲಿ, ಇನ್ನೂ ಕೆಲವರು ಕಳೆದ ಘಟನೆಗಳನ್ನು ನೆನಪಿಸಿಕೊಂಡು ದುಃಖ ಅನುಭವಿಸುತ್ತಾರೆ. ಆದರೆ ನಿಜವಾದ ಸಂತೋಷ ಮತ್ತು ಶಾಂತಿ ಎಲ್ಲಿದೆ, ಅದನ್ನು ಹೇಗೆ ಪಡೆಯಬಹುದು? ಈ ಪ್ರಶ್ನೆಗೆ ಉತ್ತರವನ್ನು ಇಂದು ತಿಳಿಯೋಣ. ನಿಜವಾಗಿಯೂ ನಿಮಗೆ ನಿಮ್ಮ ಮನಸ್ಸಿಗೆ ಶಾಂತಿ ಬೇಕು ಎಂದರೆ ಈ ವಿಡಿಯೋ ಕೊನೆ ತನಕ ನೋಡಿರಿ. ನಮ್ಮ ಮನಸ್ಸಿನಲ್ಲಿ ಯಾವುದೇ ದ್ವೇಷ, ಅಸೂಯೆ, ಭಯ ಅಥವಾ ಅತಿಯಾದ ಚಿಂತೆ ಇವುಗಳು ಇಲ್ಲದೆ ನೆಮ್ಮದಿಯಿಂದ ಬದುಕುವುದೇ ಮನಸ್ಸಿನ ಶಾಂತಿ. ಹೊರಗಿನ ಪರಿಸ್ಥಿತಿಗಳು ಹೇಗೆ ಇರಲಿ, ಒಳಗಿನಿಂದ ದೃಢವಾಗಿ ಮತ್ತು ಸಂತೋಷದಿಂದ ಇರುವುದೇ ನಿಜವಾದ ಶಾಂತಿ. ನಾವು ನಮ್ಮ ಕೈಲಾದ ಪ್ರಯತ್ನವನ್ನು ಮಾಡಬೇಕು, ಆದರೆ ಎಲ್ಲವನ್ನೂ ನಮ್ಮ ನಿಯಂತ್ರಣದಲ್ಲಿ ಇರುವುದಿಲ್ಲ. ಆದುದರಿಂದ ದೇವರ ಮೇಲೆ ಭರವಸೆ ಇಟ್ಟಾಗ ಮನಸ್ಸಿನ ಒತ್ತಡ ಕಡಿಮೆಯಾಗುತ್ತದೆ. ಪ್ರತಿದಿನ ಕೆಲವು ನಿಮಿಷ ದೇವರ ನಾಮಸ್ಮರಣೆ, ಪ್ರಾರ್ಥನೆ ಅಥವಾ ಧ್ಯಾನ ಮಾಡಿದರೆ ಮನಸ್ಸು ನಿಧಾನವಾಗಿ ಶಾಂತವಾಗುತ್ತದೆ. ನಮ್ಮ ಜೀವನದಲ್ಲಿ ನಡೆದ ತಪ್ಪುಗಳು ಅಥವಾ ನೋವುಗಳು ಮತ್ತೆ ಮತ್ತೆ ನೆನಪಿಸಿಕೊಂಡರೆ ಶಾಂತಿ ಸಿಗುವುದಿಲ್ಲ. ನಿನ್ನೆ ನಡೆದದನ್ನು ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ಇಂದಿನ ದಿನವನ್ನು ಉತ್ತಮವಾಗಿ ಬದುಕಬಹುದು. ಇನ್ನೊಂದು, ನಾವು ಕ್ಷಮಿಸುವ ಗುಣವನ್ನು ಬೆಳೆಸಿದ್ದರೆ ಮನಸ್ಸು ಹಗುರವಾಗುತ್ತದೆ. ನಾವು ಮಾಡಬೇಕಾದ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದರೆ ಭವಿಷ್ಯವು ಉತ್ತಮವಾಗಿರುತ್ತದೆ. ಇನ್ನೊಂದು, ಹೋಲಿಕೆ ಮಾಡಿಕೊಳ್ಳಬೇಡಿ. ಇತರರ ಜೀವನವನ್ನು ನೋಡಿ ನಮ್ಮ ಜೀವನವನ್ನು ಹೋಲಿಸಿದರೆ ದುಃಖವೇ ಹೆಚ್ಚಾಗುತ್ತದೆ. ಪ್ರತಿಯೊಬ್ಬರ ಜೀವನದ ಪಯಣ ವಿಭಿನ್ನವಾಗಿದೆ. ದೇವರು ಪ್ರತಿಯೊಬ್ಬರಿಗೆ ವಿಭಿನ್ನ ಅವಕಾಶಗಳನ್ನು ಕೊಟ್ಟಿದ್ದಾನೆ. ನಮ್ಮ ಬಳಿ ಇಲ್ಲದಿರುವುದರ ಬಗ್ಗೆ ಯೋಚಿಸುವ ಬದಲು ಇರುವುದಕ್ಕೆ ದೇವರಿಗೆ ಧನ್ಯವಾದ ಹೇಳಬೇಕು. ಒಂದು ಆರೋಗ್ಯಕರ ದೇಹ, ಒಳ್ಳೆಯ ಕುಟುಂಬ, ಸ್ನೇಹಿತರು, ಊಟ, ಆಶ್ರಯ ಇವೆಲ್ಲವೂ ಇದ್ದರೆ ಸಾಕು. ಇದು ದೇವರ ಅಮೂಲ್ಯ ಉಡುಗೊರೆ ಎಂದು ತಿಳಿದುಕೊಳ್ಳಬೇಕು. ಇತರರಿಗೆ ಸಹಾಯ ಮಾಡಿದಾಗ ಮನಸ್ಸಿನಲ್ಲಿ ಅಪಾರ ಸಂತೋಷ ಉಂಟಾಗುತ್ತದೆ. ಕೆಲವೊಂದು ಸಲ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡೋದು, ಇವುಗಳಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಕೋಪವನ್ನು ನಿಯಂತ್ರಿಸಬೇಕು. ಕೋಪ ಬಂದಾಗ ತಕ್ಷಣ ಪ್ರತಿಕ್ರಿಯೆ ನೀಡಬೇಡಿ. ಸ್ವಲ್ಪ ಸಮಯ ಮೌನವಾಗಿರಿ. ಇದರಿಂದ ಅನೇಕ ಸಮಸ್ಯೆಗಳು ತಪ್ಪುತ್ತವೆ. ಕೆಲವೊಂದು ಸಲ ಏನು ತಿಳಿಯದೇ ಇದ್ದಾಗ ಧಾರ್ಮಿಕ ಗ್ರಂಥಗಳು ಮತ್ತು ಪ್ರೇರಣಾದಾಯಕ ಪುಸ್ತಕಗಳನ್ನು ಓದಬೇಕು. ಹೆಚ್ಚು ಸಮಯ ಕುಟುಂಬದವರೊಂದಿಗೆ ಕಳೆಯಬೇಕು. ಅವರ ಜೊತೆ ಮಾತನಾಡಬೇಕು. ಇದರಿಂದ ಕೆಲವೊಂದು ಸಮಸ್ಯೆಗಳು ಬಗೆಹರಿಯುತ್ತವೆ ಮತ್ತು ಮನಸ್ಸಿಗೆ ಸಂತೋಷ ಕೂಡ ನೀಡುತ್ತದೆ. ಅತಿಯಾದ ಆಸೆಗಳು ಹೆಚ್ಚಾದಂತೆ ಮನಸ್ಸಿನ ಶಾಂತಿ ಕೂಡ ಕಡಿಮೆಯಾಗುತ್ತದೆ. ಸರಳ ಜೀವನ ಮತ್ತು ಉನ್ನತ ಚಿಂತನೆ ನಮ್ಮನ್ನು ಸಂತೋಷವಾಗಿರುತ್ತದೆ. ಒಬ್ಬ ಶ್ರೀಮಂತ ವ್ಯಕ್ತಿ ಎಲ್ಲ ಸೌಲಭ್ಯಗಳಿದ್ದರೂ
ನೆಮ್ಮದಿಯಾಗಿ ಇರಲಿಲ್ಲ. ಆದರೆ ಒಬ್ಬ ಸಂತನು ನೆಮ್ಮದಿಯಾಗಿ ಇದ್ದನು. ಒಬ್ಬ ಶ್ರೀಮಂತನು ಒಬ್ಬ ಸಾಧು ಬಳಿಗೆ ಹೋಗಿದ್ದನು. ನನ್ನ ಹತ್ತಿರ ಎಲ್ಲವೂ ಇದೆ, ಆದರೆ ಮನಸ್ಸಿಗೆ ಶಾಂತಿ ಇಲ್ಲ ಎಂದು ಹೇಳಿದ್ದನು. ಆ ಸಾಧು ಒಂದು ಪಾತ್ರೆಯಲ್ಲಿ ನೀರನ್ನು ತುಂಬಿ ಅದರಲ್ಲಿ ಸ್ವಲ್ಪ ಮಣ್ಣನ್ನು ಹಾಕಿದ್ದನು. ನೀರು ಮುಸುಕಾಯಿತು, ಅಂದರೆ ನೀರಿನ ಬಣ್ಣ ಸ್ವಲ್ಪ ಬೇರೆಯಾಯಿತು. ಸ್ವಲ್ಪ ಸಮಯದ ನಂತರ ಮಣ್ಣು ಕೆಳಗೆ ಹೋಯಿತು, ನೀರು ಸ್ವಚ್ಛವಾಯಿತು. ಆಗ ಸಾಧು ಹೇಳುತ್ತಾನೆ, ಮನಸ್ಸು ಇದೇ ರೀತಿ. ಚಿಂತೆಯನ್ನು ಬಲವಂತವಾಗಿ ದೂರ ಮಾಡಲು ಹೋಗಬೇಡ. ಸ್ವಲ್ಪ ಸಮಯ ಶಾಂತವಾಗಿ ಇರು. ಮನಸ್ಸೇ ಸ್ವಂತ ನೆಮ್ಮದಿಯಾಗುತ್ತದೆ. ಕೊನೆಯದಾಗಿ, ಮನಸ್ಸಿನ ಶಾಂತಿ ಹಣದಿಂದ ಸಿಗುವುದಿಲ್ಲ. ಅದು ನಮ್ಮ ಆಲೋಚನೆ, ನಡವಳಿಕೆ, ದೇವರ ಮೇಲಿನ ನಂಬಿಕೆ ಮತ್ತು ಸರಳ ಜೀವನದಿಂದ ಬರುತ್ತದೆ. ಒಳ್ಳೆಯ ಕೆಲಸ ಮಾಡಿ, ಕ್ಷಮಿಸುವ ಗುಣ ಬೆಳೆಸಿಕೊಳ್ಳಿ, ಇರುವುದರಲ್ಲೇ ಸಂತೋಷ ಕಂಡುಕೊಳ್ಳಿ. ಹೀಗೆ ಬದುಕಿದ್ದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಧನ್ಯವಾದ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.